ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು. ಸಿನಿಮಾ ಯಾಕೋ ನೋಡಕ್ ಬಿಡ್ಲಿಲ್ಲ, ಬೆನ್ ಕೇರಿತಿದ್ರಿ. ನಾವೆಲ್ಲ ಬೆನ್ ಕೇರ್ದ್ವಿ, ನಮ್ ಕೈಗಳು ಕಿತ್ತಾಡ್ಕೊಂಡು ಪಾಪ್ಕಾರ್ನ್ ತಿನ್ನೋದ್ರಲ್ಲಿ ಬಿಸಿ ಆಗಿತ್ತು. ಹಂಗಾರೆ ನನ್ ಬೆನ್ ಕೇರ್ದಿದ್ದು ದಬ್ಬ ನನ್ ಮಗನೇ, ನೀನೇ ದೆವ್ವಾರ್ದಂಗ್ ಆಡ್ತೀಯಲ್ಲ. ಪಾಪ ನಿನ್ ಪಕ್ಕ ಥಿಯೇಟರ್ ಅಲ್ಲಿ ಕುತ್ಕೊಂಡು ಪಿಕ್ಚರ್ ನೋಡ್ತಾ ಇದ್ದವ್ರು ಇಂಟರ್ವಲ್ಗೆ ಎದ್ದೋಗ್ಬಿಟ್ರು, ನೀನೇ ದೆವ್ವ ಅನ್ಕೊಂಡು. ಮುಚ್ಚಾಂಬರ ಅಬ್ಬ, ದೆವ್ವದ ಸಿನಿಮಾ ಅಂದ್ರೆ ಇದು ಬೇಟೆ ಖತರ್ನಾಗ್ ಹಾಕಿತ್ತಲ್ವಾ. ಹೋಗ್ಕಂಡ್ಲಾ, ಅವನ ಹೆಂಡತಿ ಡೆಡ್ ಬಾಡಿ ನೀರಿಂದ ತೆಗಿತಾ ಇದ್ದಾಗ ತಲೆ ಕೂದಲೆಲ್ಲ ಬಿಟ್ಕೊಂಡು ಕಣ್ಣು ಓಪನ್ ಮಾಡ್ಕೊಂಡು ನೀರಲ್ಲಿ ಡೆಡ್ ಬಾಡಿ ತೇಲ್ತಾ ಇದ್ದಿದ್ ಸೀನ್ ಮಾತ್ರ ಅಯ್ಯೋ ಭಯಂಕರವಾಗಿತ್ತು ಕಣಲ್ಲಿ. ಸುಮ್ಮನೆ ಇರೋ, ಭಯ ಆಗುತ್ತೆ. ನನ್ನ ಮಗನೇ ಮತ್ತೆ ಯಾಕೋ ಸಿನಿಮಾ ನೋಡಕ್ ಬಂದೆ? ಮತ್ತೆ ಪೌರಾಣಿಕ ಸಿನಿಮಾ ಅಂತ ಹೇಳಿ ನನ್ ಕೈಲಿ ಟಿಕೆಟ್ ತೆಗ್ಸಿದ್ರೆ. ಅದು ನಿಜ. ಆ ಸೀನ್ ಬಿಡ, ಅದು ಇನ್ನೊಂದು ಸೀನು, ಮನೇಲಿ ದೆವ್ವ ಇದೆಯಾ ಇಲ್ವ ಅಂತ ಕನ್ಫರ್ಮ್ ಮಾಡೋದಕ್ಕೆ ಹಾಲ್ ಮಧ್ಯೆ 4 ರಕ್ತ ಡ್ರಾಪ್ ಆಗ್ತಾರಲ್ಲ, ಅವಾಗ ದೆವ್ವ ಬಂದು ಲಾಭಕ್ಕಂತ ನೆಕ್ ಬಿಡತ್ತಲ್ಲ, ಆ ಸೀನ್ ನೋಡ್ಬಿಟ್ಟು ನನಗೆ ಆಲ್ಮೋಸ್ಟ್ ಬಂದ್ಬಿಟ್ಟಿತ್ತು ಕಣ. ಸುಮ್ಮನೆ ಇರೋ, ಹೃದಯ ಗಡ ಗಡ ಅನ್ನತ್ತೆ. ಲೇ ಎಲ್ಗೋ, ನನ್ಗೆ ಆಲ್ಮೋಸ್ಟ್ ಬಂದಿತ್ತು, ನನ್ಗೆ ಆಲ್ರೆಡಿ ಬಂದ್ಬಿಟ್ಟಿದೆ. ಹೆಂಡತಿ ಅಂದ್ರೆ ದೆವ್ವಗಳ ಗುರು ಬೇಟೆ, ಎಷ್ಟು ಕಾಟ ಕೊಟ್ಲಲ್ವಾ. ಒಂದ್ ಹೆಂಡತಿಗೆ ಹಿಂಗಾದ್ರೆ ಸದ್ದಾಮ್ ಹುಸೇನ್ಗೆ 3 ಹೆಂಡತಿರು, ಒಂದೇ ಮನೇಲಿ 5 ವರ್ಷ ಸಂಸಾರ. ಅವ್ನು ನಿಜವಾಗ್ಲೂ ಗ್ರೇಟ್ ಕಾಣ್ಲ. ಅವನೇ ಇರ್ಬೇಕು ಅಮೆರಿಕನ್ ಆರ್ಮಿಗೆ ಫೋನ್ ಮಾಡಿ ಕರ್ಸಿದ್ದು. ಆ ಸೀನ್ ಎಷ್ಟು ಖರಾಬ್ ಆಗಿತ್ತಲ್ವೇನ್ರು. ಅತ್ತೆ ಬರ್ತಾಳೆ, ಹಿಂದ್ಗಡೆನೆ ಸೊಸೆ ಬರ್ತಾಳೆ, ಅವರಿಬ್ರಿಗೂ ಜಪ್ಕ 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 ಅಂತ ರಿಯಾಕ್ಷನ್ ಆಗುತ್ತೆ. ಈ ಕಡೆ ಮಾವ ಬರ್ತಾನೆ, ಈ ಕಡೆ ಭಯಂಕರವಾಗಿ ಅಳಿಯ ಬರ್ತಾನೆ, ಅವರಿಬ್ರು ಜಪ್ಕ 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 ಅಂತ ರಿಯಾಕ್ಷನ್. ಈ ಕಡೆ ತಾತ ಬರ್ತಾರೆ, ಮಕ್ಕಳು ಬರ್ತಾರೆ. ಈ ಸೀನು ಈ ಸಿನಿಮಾದಲ್ಲಿ ಇತ್ತ? ಇದು ರಾವ್ ಕಾಲದಲ್ಲಿ ಬರೋ ಮೇಗಾ ಸೀರಿಯಲ್ ಅಲ್ವೇನಾ? ಹೌದಾ? ಜೀಸಸ್ ನೋಸ್. ಬನ್ರು ಎಲ್ರು ಸಾಮೂಹಿಕವಾಗಿ. ಲೇ, ಇವ್ ನಮ್ಗಿಂತ 2 ನಿಮಿಷ ಬೇಗ ಬಂದ ಅಲ್ವಾ, ಏನ ಮಾಡ್ತಾನೆ? ಡಬ್ಬ ನನ್ ಮಗ ಇಲ್ಲೇ ಮನಿಕೊಂಬಿಟ್ಟವನೆ. ಬರ್ರ, ನಾವ್ ಇಲ್ಲೇ ಹೋಗ್ಬಿಟ್ಟು ಎಬ್ಬರ್ಸ್ ಕರ್ಕೊಂಡು ಹೋಗೋಣ. ಯಾರಿಗ್ರೋ ಇಲ್ಲೆಲ್ಲ ಹೋದ್ರೆ ಫೈನ್ ಹಾಕಲ್ವೇನ್ರ? ದುಡ್ಡಿರೋನು ಸುಳ್ಳು ಹೇಳಿದ್ರು ಜನ ನಿಜ ಅಂತ ತಿಳ್ಕೊತಾರೆ. ಅದೇ ದುಡ್ಡಿಲ್ದಿರೋನು ನಿಜ ಹೇಳಿದ್ರು ಜನ ಸುಳ್ಳು ಅಂತ ತಿಳ್ಕೊತಾರೆ. ಹಂಗೆ ಮಿಶೆ ಅಂಕಲ್, ಮಿಶೆ ಅಂಕಲ್, ಅಲ್ಲಿ ನೋಡಿ ದುಡ್ಡು ಬೀಳ್ಸ್ಕೊಂಡು ಹೋಗ್ತಾ ಇದ್ದೀರಾ. ಎಲ್ಲಿ? ನಿಮ್ ಹಿಂದೆ ತಿರುಗಿ ನೋಡಿ. ಪುಟ್ಟ ತಗ ಪುಟ್ಟ ಮಡಿಕೋ. ಅಯ್ಯೋ ದಡ್ಡ ಅಂಕಲ್, ನೀವು ನಿಮ್ಗೆ ಲೆಕ್ಕ ಮಾಡಕ್ಕೆ ಬರೋದಿಲ್ಲ. ಯಾಕೆ? ಅಲ್ಲಿ ಬಿದ್ದಿದ್ದು ಎಷ್ಟು ರೂಪಾಯಿ ನೋಟು? 100 ರೂಪಾಯಿ. ಮತ್ ನೀವು ನನ್ಗೆ 500 ರೂಪಾಯಿ ಕೊಡ್ತಾ ಇದ್ದೀರಾ? ಈಗಿನ ಕಾಲದಲ್ಲಿ ಯಾರಪ್ಪ ಬಿದ್ದಿರೋ ನೋಟ್ನ ತೋರಿಸ್ತಾರೆ? ನಾನು ನಿನ್ನ ನಿಯತ್ತಿಗೆ ಬಹುಮಾನವಾಗಿ ಕೊಡ್ತಾ ಇದ್ದೀನಿ, ಮಡಿಕ. ಕೂತ್ಕೊಳ್ಳಿ. ನನ್ಗೆ ಮತ್ತೆ ಈ ಬೊಮ್ಮನ ಗಿಮ್ಮನ ದುಡ್ಡೆಲ್ಲ ಬೇಡ. ಮತ್ತೆ ಇನ್ನೇನ್ ಬೇಕು? ಹೊಟ್ಟೆ ಹಸಿತಾ ಇದೆ, ಊಟ ಬೇಕು. ಅಯ್ಯೋ, ಚಿಕ್ಕ ಮಕ್ಕಳು ಅನ್ನಕ್ಕೆ ಕೈ ಚಾಚ್ಬಿಟ್ರೆ ನನ್ನ ಹೊಟ್ಟೆ ಕಾಲ ಹಂಗೆ ಚುರುಕ್ ಅಂತದಲ್ಲ. ಏನ್ ಮಾಡೋದೀಗ ಅನ್ನಕ್ಕೆ? ಅಯ್ಯೋ ಗೊಗ್ಗಯ್ಯ, ಗೊಗ್ಗೆಯ ಅಲ್ಲ, ಕಳ್ಳಿ ಅದು. ಕೈಡಿ ಕಚ್ಚಿ ಹೊಡಿತೆ. ಎದುರ್ಕೋಬೇಡ. ಹೇ ಹುಡುಗರ, ಯಾಕ್ರ ಹಂಗೆ ಎದುರಿಸ್ತೀರ ಪುಟ್ಟನ್ನ? ಅದು ನೆನ್ನೆ ರಾತ್ರಿ ಹುಡುಗನ ತೋಪತ್ರ ನೋಡಿದ್ವಿ. ಹೌದಾ? ಪುಟ್ಟು ಯಾವೂರಪ್ಪ ನಿಂದು? ನಮ್ದ ಅದೇ ಮತ್ತೆ ಯಲಂಕ ಇದೆಯಲ್ಲ, ಅದ್ರ ಪಕ್ಕ ಇರೋ ಶ್ರೀಲಂಕಾ. ಇರ್ಲಿ. ನಿಮ್ಮಮ್ಮ ಏನ್ ಮಾಡ್ಕೊಂಡವ್ರಪ್ಪ? ನಮ್ಮಮ್ಮನ ಶಟರು. ಕ್ಯಾಲೆಂಡರ್ ಅಲ್ಲಿ ಯಾವ್ದೋ ಒಂದ್ ಡೇಟ್ ಬರುತ್ತೆ, ಅವತ್ತಿನ ದಿವ್ಸ ನಾವ್ ಅಮ್ಮನ್ ಫೋಟೋ ಇಟ್ಬಿಟ್ಟು ಅವ್ರಿಗೇನೇನ್ ಇಷ್ಟನೋ ಅದೆಲ್ಲ ಅಡ್ಗೆ ಮಾಡ್ಬಿಟ್ಟು ನಾವು ಚೆನ್ನಾಗಿ ತಿನ್ಬಿಡ್ತೀವಿ. ಪಾಪ. ಹೋಗ್ಲಿ, ನಿಮ್ಮ ತಂದೆ ಹೆಸರು ಹೇಳಪ್ಪ. ನಮ್ ತಂದೆ ಹೆಸರು ಅದೇ ಅಪ್ಪ. ಜ್ಞಾಪಕ ಇದೆ. ನಾನು ನಮ್ಮ ಅಪ್ಪನ ಅಪ್ಪ ಅಂತ ಕರಿತೀನಿ.
ನಂಗೆ ಚಿಕ್ಕಮ್ಮ ಅವಳಿದ್ದಾಳೆ, ಅವಳು ನಮ್ಮ ಅಪ್ಪನ ರೀ ಅಂತ ಕರೀತಾಳೆ. ನಮ್ಮ ಮನೇಲಿ ಒಬ್ಬ ಕೆಲಸದಾಳಿದ್ದಾನೆ, ಅವನು ನಮ್ಮ ಅಪ್ಪನ ಬುದ್ಧಿ ಬುದ್ಧಿ ಅಂತ ಕರೀತಾನೆ. ನಮ್ಮ ಅಪ್ಪನ ಫ್ರೆಂಡ್ಸ್ ಎಲ್ಲ ನಮ್ಮ ಅಪ್ಪನ ಏ ಬಾರ ಮಗ ಅಂತ ಕರೀತಾರೆ. ಆಮೇಲೆ ನಮ್ಮಪ್ಪ ಸ್ವಲ್ಪ ಜನರ ಹತ್ರ ದುಡ್ಡು ಇಸ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ವಸೂಲಿಗೆ ಮನೆ ಹತ್ರ ಬರ್ತಾರ. ಏ ರಂಗಸ್ವಾಮಿ ಆಚೆ ಬರೋ ಕಳ್ಳನ್ ಬಂಗ್ನೆ ಅಂತ ಕರೀತಾರೆ. ಇದಿಷ್ಟಲ್ಲಿ ನಮ್ಮ ಅಪ್ಪನ ಹೆಸರು ಯಾವ್ದು ಅಂತ ನಂಗೆ ಗೊತ್ತಿಲ್ವೇ. ಸರಿ ಸರಿ ಸರಿ, ಆಮೇಲೆ ನಿಮ್ಮ ಅಪ್ಪ ಹೆಸರು ಏನು ಅಂತ ಕಂಡಿಡಿಯೋಣ. ಮೊದ್ಲು ಹುಡುಗ್ರ ಸೀದಾ ಲಜ್ಜಾ ಹೋಟ್ಲಿಗೆ ಹೋಗ್ಬಿಟ್ಟು ನಮ್ಮ ಪುಟ್ಟನಿಗೆ ತಿನ್ನಕ್ಕೆ ಏನಾರ ತಗೊಂಡ್ರ. ಗೌಡ್ರೆ ಇವತ್ತು ಲಜ್ಜಾ ಹೋಟ್ಲು ರಜಾ. ನಮ್ಮ ಮನೇಲಿ ಇಡ್ಲಿಗೆ ಮಾಡಿದ್ದಾರೆ, ನಮ್ಮ ಮಮ್ಮಿ ಜಾನ್ಗೆ ಹೇಳ್ಬಿಟ್ಟು ತರಿಸ್ಬಿಡ್ತೀನಿ. ಇಡ್ಲಿ ಅಂದ್ರೆ ಇಷ್ಟ. ಅಮ್ಮಿ ಏಕ್ ಪ್ಲೇಟ್ ಮೇ ಇಡ್ಲಿ ತಗೊಂಬಾ, ಪಂಚಾಯತಿ ಕಟ್ಟೆ ಹತ್ರ ಇದ್ದೀವಿ. ಇಡ್ಲಿ ಚೆನ್ನಾಗಿತ್ತು. ಸರಿಯಪ್ಪ ಕೈ ತೊಳ್ಕೊ. ನೀರ್ ವೇಸ್ಟು. ಯಾವ ಊರಪ್ಪ ನಿಂದು? ಶ್ರೀಲಂಕಾ. ಏಯ್ ಸುಮ್ನಿರು, ನಾನ್ ಹೇಳ್ಬೇಕದನ್ನ. ಮತ್ತೆ ಯಲಂಕ ಪಕ್ಕ ಇರೋ ಶ್ರೀಲಂಕಾ. ಈ ಊರಿಗೆ ಹೇಗಪ್ಪ ಬಂದೆ? ಅದು ನಮ್ ಚಿಕ್ಕಮ್ಮ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ರಾತ್ರಿ ಹಳ್ಳಿಲಿ ಕರ್ಕೊಂಬಂದ್ ಬಿಟ್ಬಿಟ್ಲು. ನನ್ಗಿಲ್ಲಿ ಯಾರು ಪರಿಚಯ ಇಲ್ಲ. ಸಮಾಧಾನ ಮಾಡ್ಕೋ. ಯಾರು ಇಲ್ಲ ಅಂತ ಅಳ್ಬೇಡಪ್ಪ, ನನ್ನನ್ನ ನಿಮ್ಮ ಅಪ್ಪ ಅಂತ ತಿಳ್ಕೊಳಪ್ಪ. ನಂಗೆ ಅಪ್ಪ ಅಂದ್ರೆ ಇಷ್ಟ ಇಲ್ಲ. ಮತ್ತೆ ಚಿಕ್ಕಪ್ಪ ಅಂತ ಕರಿತೀನಿ. ಆಯ್ತು, ಚಿಕ್ಕಪ್ಪ ಅಂತಾನೆ ತಿಳ್ಕೊ. ಇವಮ್ಮನ್ನ ಚಿಕ್ಕಮ್ಮ ಅಂತ ತಿಳ್ಕೊ. ಗಾಬರಿ ಆಗ್ಬೇಡಿ ತಾಯಿ. ಚಿಕ್ಕಮ್ಮ ಅಂದ್ರೆ ತಂದೆ ಕಡೆನೂ ಇರ್ತಾರೆ, ತಾಯಿ ಕಡೆನೂ ಇರ್ತಾರೆ. ಚಿಕ್ಕಪ್ಪ ಹೆಂಡತಿ ಚಿಕ್ಕಮ್ಮ ತಂದೆ ಕಡೆ, ತಾಯಿ ತಂಗಿ ಚಿಕ್ಕಮ್ಮ ತಾಯಿ ಕಡೆ. ಆದ್ರೆ ನನ್ಗೆ ಚಿಕ್ಕಮ್ಮ ಬೇಡ, ನಾನು ನಿಮ್ಮನ್ನ ಅಮ್ಮ ಅಂತ ಕರಿತೀನಿ. ಆಯ್ತು ಕಂದ. ನಿನಗೆ ಚಿಕ್ಕಮ್ಮ ಯಾಕಪ್ಪ ಇಷ್ಟ ಇಲ್ಲ? ನಮ್ ಚಿಕ್ಕಮ್ಮ ಇದ್ದಾಳಲ್ಲ, ಅವಳು ಬರೀ ಚಿಕ್ಕಮ್ಮ ಅಲ್ಲ, ಚಿಕ್ಕಮ್ಮ. ನನ್ಗೆ ಯಾವಾಗ್ಲೂ ಹೊಡಿತಾ ಇರ್ತಾಳೆ. ಎಲ್ರು ಹೇಳೋದೇನಂದ್ರೆ ಅವಳು ನಮ್ಮ ಅಪ್ಪಂಗೆ 2ನೇ ಹೆಂಡತಿ ಅಂತೆ. ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ? ಅಮ್ಮ ಏನೇ ಮಾಡ್ತಾ ಇದ್ಯಾ? ಹೋಮ್ವರ್ಕ್ ಮಾಡ್ತಾ ಇದ್ದೀನಿ. ನೀನ್ ತಲೆಕಾಯಿ ಬುರ್ಡೆ ಕ್ಯಾಪ್ಸಿಕಮ್ ಬೋಂಡ. ಹೋಮ್ವರ್ಕ್ ಯಾರು ಮನೇಲಿ ಮಾಡ್ತಾರ? ಸ್ಕೂಲಲ್ಲಿ ಮಾಡ್ಬೇಕಣೆ. ಹೋಮ್ವರ್ಕ್ ಮಾಡ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡಬೇಡ. ನಾನು ಒಂದೇ ಒಂದ್ ಕತೆ ಹೇಳ್ಬಿಡ್ತೀನಿ, ಕೇಳ್ಬಿಡು. ಬೇಡ, ನಾನು ಹೋಮ್ವರ್ಕ್ ಮಾಡ್ತಾ ಇದ್ದೀನಿ. ನಾನು ಕತೆ ಹೇಳ್ಬಿಡ್ತೀನಿ, ಆಮೇಲೆ ನೀನ್ ಏನಾರು ಮಾಡ್ಕೋ. ಕೊಡಿಲಿ ಕತೆ ಏನ್ ಗೊತ್ತಾ? ಒಂದ್ ಊರ್ನಲ್ಲಿ ನರಿ ವಡೆ ಸುಡ್ತಾ ಇತ್ತಂತೆ. ಅಜ್ಜಿ ಬಂದು ನರಿಗ್ ಗೊತ್ತಿಲ್ದಂಗೆ ವಡೆನ ಕತ್ಕೊಂಡ್ಬಿಟ್ಟು ಹಂಗೆ ಮರ ಹತ್ಕೊತ್ಕೊಂಡ್ಬಿಡ್ತಂತೆ. ಆವಾಗ ನರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ವಂತೆ. ಅದೇ ಟೈಮ್ಗೆ ಅಲ್ಲೊಂದು ಕಾಗೆ ಬಂತಂತೆ. ಕಾಗೆ ಐಡಿಯಾ ಮಾಡಿ ಅಜ್ಜಿಗೆ, ಅಜ್ಜಿ ನೀನ್ ತುಂಬಾ ಚೆನ್ನಾಗಿ ಹಾಡು ಹೇಳ್ತಿಯಂತೆ, ಹಾಡು ಹೇಳು ಅಂತಂತೆ. ಅವಾಗ ಅಜ್ಜಿ, ನಾನೊಂದು ತೀರ ನೀನೊಂದು ತೀರ, ಮನಸ್ಸು ಮನಸ್ಸು ದೂರ, ಪ್ರೀತಿ ಹೃದಯ ಬಾರ ಹಾಡು ಹೇಳ್ತಂತೆ. ಆಗ ಅಜ್ಜಿ ಬಾಯ್ಲಿದ್ದಿದ್ ವಡೆ ಕೆಳಗ್ ಬಿಟ್ಟಂತೆ, ಕಾಗೆ ಎತ್ಕೊಂಡು ಓಡೋಟೈತಂತೆ. ಹೆಂಗಿದೆ ಕತೆ? ದಡ್ಡ, ಕತೆ ಎಲ್ಲ ತಪ್ಪು. ಏನು ತಪ್ಪಿಲ್ಲ, ನನ್ನ ದಡ್ಡ ಅಂತ ಬೈತೆ ನೀನು. ಅಯ್ಯೋ ಅಯ್ಯೋ ಅಯ್ಯೋ, ಮಗುದ ಸ್ಕೇಲ್ ಮುರ್ದಾಕ್ಬಿಟ್ಟಲ್ಲೋ. ಚಿಕ್ಕಮ್ಮ ಚಿಕ್ಕಮ್ಮ ಹೊಡಿಬೇಡಿ, ನಾನು ಇದು ಮುರಿಬೇಕು ಅಂತ ಮುರಿಲಿಲ್ಲ. ನಾನೊಂದು ಒಳ್ಳೆ ಕತೆ ಹೇಳಿದ್ನ, ಇವಳು ನನ್ನ ದಡ್ಡ ಅಂತ ಬೈಟ್ಬಿಟ್ಲು. ಆ ಕೋಪಕ್ಕೆ ಸ್ಕೇಲ್ ನಾವು ಹೊಡೆದೆ, ಅದು ಮುರಿದೋಯ್ತು. ಅಯ್ಯೋ ಸುಳ್ಳು ಬೇರೆ ಹೇಳ್ತೇನೋ. ಯಾಕೆ ಕೊಡ್ತಾ ಇದ್ದೀನಿ? ಮನೇಲಿ ಈ ಪೀಡೆ ಇರ್ಬೇಕು ಇಲ್ಲ ನಾನಿರ್ಬೇಕು, ನೀವೇ ಡಿಸೈಡ್ ಮಾಡಿ. ಏನಾರು ಮಾಡ್ಕೊಂಡು ಹಾಳಾಗಿ ಹೋಗಿ. ಅಮ್ಮ ಅಮ್ಮ, ನಂಗಿಲ್ಲಿ ಸುಮ್ಮನೆ ಹೊಡಿತಾರೆ ಅಮ್ಮ. ನೀನ್ ಎಲ್ಲಿದ್ಯಾ? ನನ್ನ ಜೊತೆ ಇರ್ತೀನಿ ಅಂತ ತಾನೇ ಹೇಳ್ದೆ. ಬೇಡ ಬೇಡ ಅಂತ ಬಡ್ಕೊಂಡ್ರು ಚಂದ ಮಾಮ ತೋರಿಸಿ ಕೈ ತುಟ್ಟಾಕಿ ಊಟ ಮಾಡಿಸಿ ನನ್ನ ಮುದ್ದಾಗಿ ಬೆಳೆಸ್ಬಿಟ್ಟೆ. ಆದರೆ ಇವ್ರುಗಳು ನಂಗೆ ಒಂದೊಟ್ಟು ಊಟ ಹಾಕೋಕ್ಕೆ ಎಷ್ಟು ಹಿಂಸೆ ಕೊಡ್ತಾರೆ ಗೊತ್ತಾ? ಅರ್ಧ ನೀರಿರೋ ತೊಟ್ಟಿಲಿ ಮೀನು ಒಟ್ಟಾಡುತ್ತಲ್ಲ, ಹಂಗೆ ಒಟ್ಟಾಡ್ತಾ ಇದ್ದೀನಿ. ನೋಡು ಚಿಕ್ಕಮ್ಮ ಹೆಂಗ್ ಬರಿ ಹಾಕಿದ್ದಾಳೆ ಅಂತ. ಶರ್ಟ್ ಅಡ್ಡ ಇದೆ, ಆಮೇಲೆ ತೆಗೆದು ತೋರಿಸ್ತೀನಿ.
ಹೌದು, ನೀನು ಸೌದೆ ಮೇಲೆ ಮಲ್ಕೊಂಡು ಬೆಂಕಿ ಹಾಕಿದ್ಮೇಲೆ ತಾನೇ ದೇವ್ರ ಹತ್ರ ಹೋಗಿದ್ದು. ಹಂಗಾರೆ ನಾನು ಹಂಗೆ ಮಾಡ್ಕೊತೀನಿ, ಸೌದೆ ಮೇಲೆ ಮಲ್ಕೊಂಡು ಬೆಂಕಿ ಹಾಕ್ಕೊಂಡು ನಿನ್ನ ಹತ್ರಕ್ಕೆ ಬಂದ್ಬಿಡ್ತೀನಿ. ಪಾಪಚ್ಚಿ ಚಿಕ್ಕಮ್ಮ ಚಿಕ್ಕಮ್ಮ ಹೊಡಿಬೇಡಿ, ನಂಗೆ ನಾಳೆ ಹೊಡೀರಿ, ಇವತ್ತು ಸಾಕು. ಪಾಪಚ್ಚಿ ತುಂಬಾ ನೋವಾಗ್ತಾ ಇದೆಯಪ್ಪ. ಹೌದು, ಬರೆ ಹಾಕಿ ನೋವ್ತಾ ಇದೆ. ಸಾರಿ ಕಣೋ. ಚಿಕ್ಕಮ್ಮ ನೀವೇನು ಸಾರಿ ಕೇಳಬೇಡಿ, ನಾನೇ ಸಾರಿ. ಯಾಕಂದ್ರೆ ನೀವು ನನಗೆ ಊಟ ಹಾಕ್ತೀರಲ್ವಾ, ಬರೆ ಹಾಕೋ ಅಧಿಕಾರ ನಿಮಗೆ ಇರೋದು. ಬಾ ಹಾಸ್ಪಿಟ್ಲಿಗೆ ಹೋಗೋಣ. ನಿಜವಾಗ್ಲೂ ಕರ್ಕೊಂಡು ಹೋಗ್ತೀರಾ? ಹ್ಞೂ ನಡೀರಿ, ಮಲ್ಯ ಹಾಸ್ಪಿಟ್ಲ್ ಚೀಪ್ ಅಂತೆ, ಅಲ್ಲಿಗೆ ಹೋಗೋಣ. ಇದೇಂಗುರು ಮುದ್ದೆನ ಚೀಚಿ ಹಾಕ್ದಂಗ ಆಗಿತ್ತವನೇ. ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು.